ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಜೊತೆಯಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಕುಳಿತುಕೊಂಡಿದ್ದಾರೆ. ಅವರ ಬಗ್ಗೆ ನಾನು ಕಿರು ಪರಿಚಯನ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ, ಕರ್ನಾಟಕದಿಂದ ಗೋವಾದಲ್ಲಿ ಹೋಗಿ ಒಂದು ಹೋಟೆಲ್ ಹಾಗೂ ಟೂರಿಸಂ ಉದ್ಯಮವನ್ನ ಶುರು ಮಾಡಿರ್ತಕ್ಕಂಥ ಏಕೈಕ ಮಹಿಳೆ. ಪಾಂಟಸ್ ಬ್ಯಾಂಗ್ಳೂರ್ಸ್ ಕಿಚನ್ಸ್ ರೆಸ್ಟೋರೆಂಟ್ ಹಾಗೂ XZ ಲಕ್ಸುರಿ ರೂಮ್ಸ್ ಇವರ ಸಂಸ್ಥೆಯ ಹೆಸರು. ಯಾರಾದರೂ ಗೋವಾ ಕಡೆ ಹೋದರೆ, ಕಲ್ಲಂಗುಟ ಬೀಚ್ ಕಡೆ ಹೋದರೆ ದಯಮಾಡಿ ಪಾಂಟಸ್ ಬ್ಯಾಂಗ್ಳೂರ್ಸ್ ಕಿಚನ್ಸ್ನ ನೀವು ಒಮ್ಮೆ ವಿಸಿಟ್ ಮಾಡಿ. ತುಂಬ ಸೂಪರ್ ಆಗಿರೋ ಆಂಬಿಯನ್ಸ್, ತುಂಬ ಒಳ್ಳೆ ರೆಸ್ಟೋರೆಂಟ್, ಒಳ್ಳೆ ಕಿಚನ್ ಇದೆ. ಆರಾಮಾಗಿ ನೀವು ಎಲ್ಲ ಥರ ವೆರೈಟಿ ಆಫ್ ಫುಡ್ಸ್ನ ನೀವು ಅಲ್ಲಿ ಎಂಜಾಯ್ ಮಾಡ್ಬೋದು. ಅದರ ಮಾಲೀಕರೇ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ, ಭಾಗ್ಯಲಕ್ಷ್ಮಿ ಮೇಡಮ್ ಅವರು. ಶ್ರೀಮತಿ ಭಾಗ್ಯಲಕ್ಷ್ಮಿ ಹೋಟೆಲ್ ಉದ್ಯಮ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಿಂದ ಜನತಾ ಮಹಿಳಾ ಅತ್ಯುತ್ತಮ ಸ್ಟಾರ್ಟ್ಅಪ್ ಉದ್ಯಮಿ. ಇವ್ರದ್ದು ಗೋವಾದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಓಪನ್ ಮಾಡಿದ್ದಾರೆ. ನೀವೇನಾದರೂ ಗೋವಾ ಕಡೆ ಹೋದ್ರೆ, ಕಲ್ಲಂಗೂಟ್ಗೆ ಹೋದ್ರೆ ಪ್ಯಾಂಟಾಸ್ ಬ್ಯಾಂಗ್ಳೂರ್ ಕಿಚನ್ ಭಾಗ್ಯಲಕ್ಷ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಹೋಟೆಲ್ ಉದ್ಯಮ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಿಂದ ಜನತಾ ಮಹಿಳಾ ಅತ್ಯುತ್ತಮ ಸ್ಟಾರ್ಟ್ಅಪ್ ಉದ್ಯಮಿ ಶ್ರೇಷ್ಠ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಭಿನಂದನೆಗಳು ಮೇಡಮ್. ಮೇಡಮ್ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ? ಹೋಟೆಲ್ ಹಾಗೂ ಟೂರಿಸಂ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀರಿ. ಬಹಳ ನನಗೂ ಹೆಮ್ಮೆ ಇದೆ ತಮ್ಮಂತವ್ರನ್ನ ವೇದಿಕೆ ಮೇಲೆ ಕೂರಿಸಿ ಗೌರವಿಸಂಥದ್ದು. ಏನಿಸ್ತಿದೆ? ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗುತ್ತೆ ಒಂದ್ ಸೈಡಿಂದ. ಬಟ್ ಇನ್ನೊಂದು ಸೈಡು ನಾವಿನ್ನೂ ಏನು ಸಾಧನೆ ಮಾಡಿಲ್ಲ. ಬಟ್ ನೀವು ಅದನ್ನ ಸಣ್ಣ ಸಣ್ಣ ವರ್ಕ್ನ ಕೂಡ ನೀವು ಅದನ್ನ ಗುರುತಿಸಿ ನಮ್ಮಂಥವ್ರಿಗೆಲ್ಲ ಅವಾರ್ಡ್ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಇಲ್ಲ, ಇಟ್ಸ್ ಅವರ್ ಪ್ಲೆಜರ್ ಮೇಡಮ್. ಏನ್ ಗೊತ್ತಾ, ನಮ್ಮ ಜನತಾ ನ್ಯೂಸ್ ಕನ್ನಡದ್ದು ವಿ ಆರ್ ವೆರಿ ಕ್ಲಿಯರ್. ಒಂದಷ್ಟು ಜನಕ್ಕೆ ನಾವೇನು ಇವತ್ತು ಆಯ್ಕೆ ಮಾಡಿ ಅವ್ರಿಗೊಂದು ಗೌರವವನ್ನು ಕೊಡಬೇಕು ಅಂತ ಅನ್ಕೊಂಡು, ಅವ್ರಿಗೆ ಜವಾಬ್ದಾರಿ ಅನ್ನೋದು ಇನ್ನೂ ಅಷ್ಟು ಜಾಸ್ತಿ ಆಗಬೇಕು. ಮತ್ತೆ ಈ ವೇದಿಕೆ ಅವ್ರಿಗೆ ಮತ್ತಷ್ಟು ಒಂದು ಬಲವನ್ನು ತುಂಬಬೇಕು ಅಂತ ಹೇಳಿ. ಸೊ ಇಟ್ಸ್ ಅವರ್ ಪ್ಲೆಜರ್ಸ್. ನಿಮ್ಮ ಜರ್ನಿ ಸುಖಮಯವಾಗಿರ್ಲಿ, ನಿಮ್ಮೆಲ್ಲ ಬಿಸ್ನೆಸ್ ಸಖತ್ತಾಗಿರ್ಲಿ. ಭಾಗ್ಯಲಕ್ಷ್ಮಿ ಮೇಡಮ್, ಮೊದಲನೇದಾಗಿ ತಮಗೊಂದು ಮುಖ್ಯವಾದ ಪ್ರಶ್ನೆ, ಯಾಕೆ ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ಲೇಸ್ ಇದ್ರೂ ಕೂಡ ಗೋವಾಗೆ ಹೋಗಿ ನೀವು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀರಿ? ಏನು ವಿಶೇಷ ಇದ್ರೆ ವಿಶೇಷ ಏನು? ಸರ್, ವಿಶೇಷ ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬೇರೆ ಸ್ಟೇಟಲ್ಲಿ ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಕನ್ನಡಿಗರು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಫಸ್ಟ್ ಆಫ್ ಆಲ್. ಅಲ್ಲ, ಮಹಿಳಾ ಉದ್ಯಮಿಯಾಗಿ ನೀವು ಗೋವಾದಲ್ಲಿ ಮೊದಲಿಗರಿಗೆ ಅಂತ ಅನ್ಸುತ್ತಲ್ಲ ಈ ಇಂಡಸ್ಟ್ರಿಯಿಂದ? ಎಷ್ಟು ವರ್ಷ ಆಯ್ತು? 1 year ಆಯ್ತು ಸರ್. ಓಕೆ, ಹೇಗಿದೆ ರೆಸ್ಪಾನ್ಸು? ಸೂಪರ್ ಆಗಿದೆ ಸರ್. ಸೊ ಈ ಹಿಂದೆ ಇದ್ರ ಬಗ್ಗೆ ಅನುಭವ ಐತಾ? ಇದು ಹೊಸದಾಗಿ ಬಿಸ್ನೆಸ್ಗೆ? ಇಲ್ಲ ಸರ್, ಆಕ್ಚುಲಿ ನಾನು ಹೌಸ್ ವೈಫ್. ಟೂರಿಸಂ ಗೋವಾದಲ್ಲಿ ಇಯರ್ಲಿ ಟ್ವೈಸ್ ಹೋಗ್ತಿದ್ವಿ. ಅಲ್ಲಿ ನಮ್ಮ ಕನ್ನಡಿಗರಿಗೆ ಊಟ ಸೆಟ್ ಆಗೋದಿಲ್ಲ. ಹಾಗಾಗಿ ಸಡನ್ ಆಗಿ ಪ್ಲಾನ್ ಮಾಡಿದೆ, ಆಪರ್ಚುನಿಟಿ ಸಿಕ್ತು. ಹಾಗಾಗಿ ಟ್ರೈ ಮಾಡಿದೆ, ಸಕ್ಸಸ್ ಕೂಡ ಸಿಗ್ತಿದೆ. ಬಹುಶಃ ನಮ್ಮ ಕನ್ನಡಿಗರಿಗೋಸ್ಕರ ಕಟ್ಟಿರ್ತಕ್ಕಂಥ ಏಕೈಕ ಪಾಂಟಸ್ ಬ್ಯಾಂಗ್ಳೂರ್ಸ್ ಕಿಚನ್ ರೆಸ್ಟೋರೆಂಟ್ ಅಲ್ಲ? ಸೊ ಎಲ್ಲ ನಮ್ಮ ಕನ್ನಡಿಗರಿಗೂ ಕೂಡ ಒಂದು ಒಳ್ಳೆಯ ಸ್ಥಳ, ಒಳ್ಳೆಯ ಫುಡ್, ರೈಟ್? ಸೊ ನಿಮ್ಮನ್ನ ಬಿಸ್ನೆಸ್ ಬಗ್ಗೆ ನನ್ನ ನಂತರ ಬರ್ತೇನೆ. ಸೊ ಮೂಲತಃ ಭಾಗ್ಯಲಕ್ಷ್ಮಿ ಅವರು ಎಲ್ಲಿಯವರು? ತಮ್ಮ ಬಗ್ಗೆ ಒಂದು ಕಿರು ಪರಿಚಯ, ತಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ. ಎಸ್, ನಾನು ಬ್ಯಾಂಗ್ಳೂರೇ, ಬೈ ಬರ್ತ್ ಬ್ಯಾಂಗ್ಳೂರೇ. ನಾವು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು ಸರ್. ಏನ್ ಮಾಡ್ತಾರೆ ಮಕ್ಕಳು ಎಲ್ಲ? ಸರ್, ಹಸ್ಬೆಂಡು ರಿಯಲ್ ಎಸ್ಟೇಟು, ಮಕ್ಕಳು ಇಬ್ರು ಸ್ಟಡಿ ಮಾಡ್ತಿದ್ದಾರೆ. ಓಕೆ. ಸೊ ಭಾಗ್ಯಲಕ್ಷ್ಮಿ ಅವ್ರದ್ದು ಮುಂದಿನ ಏನು ಯೋಜನೆಗಳೇನು, ನಿಮ್ಮ ವಿಷನ್ ಮಿಷನ್ ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಇದು ದೊಡ್ಡ ಮಟ್ಟಕ್ಕೆ ಪರಿಚಯ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇದೆ. ನೋಡೋಣ, ಟ್ರಸ್ಟ್ ಆನ್ ದ ಗಾಡ್ ಅಷ್ಟೇ. ಓಕೆ, ಫೈನಲಿ ಈ ಒಂದು ನಮ್ಮ ಜನತಾ ನ್ಯೂಸ್ ಕನ್ನಡ ವಾಹಿನಿಯ ಏನು ಆಯೋಜನೆ ಮಾಡ್ತಿದೆ ಜನತಾ ಅವಾರ್ಡ್ಸ್ ಅಲ್ಲಿ ಈ ಉದ್ಯಮ, ಹೋಟೆಲ್ ಉದ್ಯಮ ಹಾಗೂ ಟೂರಿಸಂ ಕ್ಷೇತ್ರ ಆಯ್ಕೆಯಾಗಿರೋದಕ್ಕೆ ಮೊದಲನೇದಾಗಿ ತಮ್ಮ ಎಕ್ಸ್ಪ್ರೆಷನ್ ಹೇಗೆ ಅನಿಸ್ತಿದೆ? ಇದು ಯಾಕಂದರೆ ಈಗ ಯಾರು ಆಲ್ಮೋಸ್ಟು ನಿಮ್ಮಾಗೆ ಗುರುತಿಸಿ ಸಣ್ಣ ಸಣ್ಣ ವಿಷಯನ ಕೂಡ ಗುರುತಿಸಿ ಅವಾರ್ಡ್ ಕೊಡ್ತಾ ಇದ್ದೀರಾ. ಅದು ತುಂಬ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ಯುವರ್ ಟೀಮ್. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ.
ಎನಿವೆ ಮೇಡಮ್, ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಉದ್ಯಮ ಸಕ್ಸಸ್ ಆಗಲಿ, ಹಾಗೂ ಮುಂದೆ ಮತ್ತಷ್ಟು ಹೋಟೆಲ್ಸ್ ಎಲ್ಲ ಸ್ಟೇಟಲ್ಲೂ ಕೂಡ ನಿಮ್ಮ ಪಾಂಟನ್ಸ್ ಬ್ಯಾಂಗ್ಳೂರ್ಸ್ ಕಿಚನ್ ರೆಸ್ಟೋರೆಂಟ್ ಓಪನ್ ಆಗಲಿ ಅಂತ ನಮ್ಮ ಜನತಾ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಇದಾಗಿತ್ತು ಭಾಗ್ಯಲಕ್ಷ್ಮಿ ಅವರ ಮಾತು. ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ನಮಸ್ಕಾರ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.